ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಕಾಬೂಲಿ ಚೆನ್ನ ಕಡಲೆಕಾಳಿನ ಉಸುಳಿ ಮಾಡಾಕತ್ತೀನಿ. ಇದು ಒಂಥರ ಟೇಸ್ಟ್ ಇರ್ತೈತೆ. ಆ ಕಡಲೆಕಾಳಿನಕಿಂತನೂ ಹೆಚ್ಚು ಟೇಸ್ಟ್ ಇರ್ತೈತೆ ಇದು. ಸ್ವಲ್ಪ ಕಡಲೆಕಾಳು ದಪ್ಪ ಇರೋದ್ರಿಂದ ಈಗ ನೋಡ್ರಿ ನೆನೆಯಕ್ಕೆ ಹಾಕಿದ್ನಲ್ರಿ, ನಾನು ನೆನೆದು ಬಿಟ್ಟಾವು ಎಲ್ಲ ಕಾಳು. ಒಂದು 4 ತಾಸು ನೆನೆಕಿದ್ರನ ನೆನಿತಾವೆ ಇವು. ಆದರೂ ನಾ ಒಂದು ಸ್ವಲ್ಪ ಹೆಚ್ಚಿಗೆ ನೆನೆಹಾಕಿದ್ನಿ. ಅದಕ್ಕೆ ಈಗ ಕುಕ್ಕರ್ಗೆ ಹಾಕಿ ಅವನ ಕಾಳನ್ನು ಕುದಿಸ್ಕೊಳಕ್ತಾನೆ ರೀ. ಈಗ ನೋಡ್ರಿ ಎಷ್ಟು ಚಂದ ದಪ್ಪ ಆಗ್ಯಾವ ಅವು ನೆನೆದ. ಅವನ್ನ ನಿಮ್ಗೆ ಎಷ್ಟು ಬೇಕು ಅಷ್ಟು ಅಳತೆ ಮಾಡ್ಕೊಂಡು ನೀವು ಹಾಕೋರಿ. ನಾ ಇಲ್ಲೊಂದು ದೊಡ್ಡ ಗ್ಲಾಸ್ಲೆ ಹಾಕೇನಿ. ಈಗ ಅವು ಇಷ್ಟೆಲ್ಲ ನೆನೆದ ಇಷ್ಟು ದಪ್ಪ ಆಗ್ಯಾವ ನೋಡ್ರಿ. ಅದಕ್ಕೆ ಇವನ್ನ ಈಗ ಮಾಡಾಕತ್ತಾನೆ ನಾನು. ಇದನ್ನು ಎಲ್ಲ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡ್ಬಿಡ್ಬೇಕ್ರಿ ಅವನು. ನೋಡ್ರಿ ಈಗ ಇವನ್ನೆಲ್ಲ ತೊಳೆದು ಇದಕ್ಕೆ ಹಾಕೀನಿ. ಇದಕ್ಕೆ ನೀರು ಹಾಕೊಳಕತ್ತೀನಿ. ಕುಕ್ಕರ್ಗೆ ಹಾಕಿ 1-2 ವಿಸಲ್ ಹೊಡೆದ್ರೆ ಅವು ಕುದ್ದು ಬಿಟ್ಟಿರ್ತಾವೆ ನೋಡ್ರಿ. ಈಗ ಅದನ್ನು ಮಾಡೀನಿ. ಈಗ ನಾನು ಇದಕ್ಕೆ ಕೊಬ್ಬರಿ ಎಲ್ಲ ತುರಿದ ಇದು ಮೆಣಸಿನ್ಕಾಯಿ ಕೊಬ್ಬರಿ ಇವು ಇದಕ್ಕೆ ಹಾಕೊಳಕತ್ತಾನೆ ನಾನು. ಈಗ ನೋಡ್ರಿ ಕೊಬ್ಬರಿ ತುರಿದನ್ ಇದನ್ನ ಮಸ್ತಂಗೆ ಇವನ್ನ ಮೆಣಸಿನ್ಕಾಯಿನೂ ಇದಕ್ಕೆ ಹಾಕೊಳಕ್ತಾನೆ ಮಿಕ್ಸಿ ಜಾರಿಗೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳಕ್ತಾನೆ ರೀ. ಇದನ್ನು ಅದಕ್ಕೆ ಪೇಸ್ಟ್ ಮಾಡಿ ಹಾಕಕ್ಕೆ ಬರ್ತೈತೆ ಅಂಥೇಳಿ ನಾನು ಕಡಲೆಕಾಳಿನ ಉಸುಳಿಗೆ ಇದನ್ನು ಮಾಡ್ಕೊಳಕ್ತಾನೆ. ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಉಪ್ಪ ಅವನ್ನೆಲ್ಲ ಹಾಕಿ ನಾನು ಪೇಸ್ಟ್ ಮಾಡ್ಕೊಂಡೇನೆ. ಈಗ ನೋಡ್ರಿ ಇದನ್ನು ಕಾಳು ಕುದ್ದಾವ್ರಿ, ಇವು ಬಿಸಿ ಬಿಸಿ ಆಗಿದಾವು. ಇವನ್ನೆಲ್ಲ ನಾನು ತೆಗೆದು ಬಸ್ಕೊಂಡು ಬೇರೆದಕ್ಕೆ ಹಾಕ್ಕೊಂಡು ಈಗ ನಾನು ಒಗ್ಗರಣೆ ಹಾಕೋತೇನೆ ರೀ. ಈಗ ನೋಡ್ರಿ ಕಾಳೆಲ್ಲ ನೀರೆಲ್ಲ ಬಸ್ಕೊಂಡ್ಬಿಟ್ಟಾರೆ ಅದನ್ನು, ಕಾಳಿಂದ ನೀರು. ಈಗ ನೋಡ್ರಿ ಎಷ್ಟು ಮಸ್ತಾಗ್ಯಾವ ಕುದ್ದಾವ್ರಿ. ಇವನ್ನ ನಾನು ಈಗ ಉಸುಳಿ ಮಾಡಿ ತೋರಿಸ್ತೀನಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಕತಿ. ಆ ಉಸುಳಿಕಿಂತನೂ ಈಜಿನೂ ಐತ್ರಿ, ಜಲ್ದಿನೂ ನೆನಿತಾವ್ರಿ ಕಾಳು. ಅದರಿಂದ ಬೇಗ ಮಾಡ್ಕೊಳಕ್ಕೂ ಬರ್ತೈತಿ. ಒಂದು 4 ತಾಸು 2 ತಾಸು ನೆನಿತಾವ್ರಿ. ನೆನೆದಿಂದೂ ಅವ್ನು ಕುಕ್ಕರ್ಗೆ ಹಾಕಿಬಿಟ್ರೆ ಕುದ್ದಿರ್ತಾವ್ರಿ. ಈಗ ನೋಡ್ರಿ ಸಾಸಿವೆ ಜೀರಿಗೆ ಎಲ್ಲ ಒಂದು ಪ್ಯಾನಿಗೆ ಹಾಕ್ಕೊಂಡು ನಾನು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 1-2 ಒಣ ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಳಕ್ತಾನೆ ರೀ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಬೇಕ್ರಿ. ಜೀರಿಗೆ ಸಾಸಿವೆ ಎಲ್ಲ ಹಾಕ್ಕೊಂಡಿಂದ ಈಗ ಅರಿಶಿನ ಪುಡಿನೂ ಹಾಕೊಂಡೇನೆ ರೀ. ಇವನ್ನೆಲ್ಲ ಬೇಯಿಸ್ಬಿಟ್ಟೇನಲ್ರಿ ಕಾಳು, ಕಡಲೆ ಕಾಳನ್ನು ಹಾಕೊಳಕ್ತಾನೆ ರೀ. ಇವನ್ನೆಲ್ಲ ಕೂಡಿಸಿ ಚೆಂದಂಗೆ ತಿರುಗಿಸ್ಬೇಕ್ರಿ ಸ್ವಲ್ಪ. ಈಗ ನೋಡ್ರಿ ಅವು ಎಲ್ಲನೂ ಆಗೈತಿ. ಈಗ ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ಎಲ್ಲ ಹಾಕೈತ್ರಿ. ಸ್ವಲ್ಪ ನೀರು ಹಾಕೊಳಕ್ತಾನೆ ನಾನು. ಅದರಲ್ಲಿ ಸ್ವಲ್ಪ ನೀರು ಇರ್ತೈತಿ, ನೀವು ಒಂದು ಸ್ವಲ್ಪ ನೀರು ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೇನಿ ರೀ ನಾನೀಗ. ಉಪ್ಪು ಎಲ್ಲ ಹಾಕ್ಕೊಂಡು ಈಗ ಅದನ್ನು ಇನ್ನೊಂದು ಸ್ವಲ್ಪ ತಿರುಗಿಸಿ ನಾನು ಅದೇನು ಪೇಸ್ಟ್ ಮಾಡ್ಕೊಂಡಿದ್ನಲ್ರಿ ಕೊಬ್ಬರಿ ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಅವೆಲ್ಲ ಹಾಕ್ಕೊಂಡು ಆ ಪೇಸ್ಟನ್ನು ಇದಕ್ಕೆ ಹಾಕೊಳಕ್ತಾನೆ ರೀ ಕಡಲೆಕಾಳಿನ ಉಸುಳಿಗೆ. ಇದು ಭಾಳ ಮಸ್ತಾಗಿರ್ತೈತೆ ರೀ. ಇದನ್ನು ಈರುಳ್ಳಿ ಹಾಕ್ಲಾರ್ದನು ಮಾಡ್ತಾರೆ ರೀ, ಮತ್ತು ಈರುಳ್ಳಿ ಹಾಕಿನೂ ಮಾಡ್ತಾರೆ, ಎರಡನ್ನೂ ಮಾಡ್ತಾರೆ ರೀ. ಇಲ್ಲಿ ಇದರಲ್ಲಿ ಪ್ರಸಾದ ಅಂಥೇಳಿ ದೇವಸ್ಥಾನದಾಗೂ ಕೊಡ್ತಿರ್ತಾರೆ ಇದನ್ನು ಉಸುಳಿ. ಈಗ ಮನೆಯಲ್ಲೂ ತಿನ್ನಕ್ಕೂ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ತಿನ್ನಕ್ಕೂ ಬರ್ತೈತೆ ರೀ. ಈಗ ನೋಡ್ರಿ ಪರ್ಫೆಕ್ಟ್ ಮಸ್ತಾಗಿರುವಂಥ ಒಂದು ದಪ್ಪ ಕಡಲೆಕಾಳಿನ ಕಾಬೂಲಿ ಕಡಲೆಕಾಳಿನ ಉಸುಳಿಯನ್ನು ನಾನು ಮಾಡಿ ತೋರ್ಸೇನಿ ರೀ ನಿಮ್ಗೆ. ಈಗ ಭಾಳ ಅಂದ್ರೆ ಭಾಳ ಬೆಸ್ಟಾಗಿರ್ತೈತಿ. ಇದಕ್ಕೆ ಒಗ್ಗರಣೆ ಸ್ವಲ್ಪ ಹಾಕೊಳಕ್ತಾನೆ ರೀ. ಒಗ್ಗರಣೆಗೆ ನಾನು ಎಣ್ಣೆ ಹಾಕ್ಕೊಂಡನಿ, ಸಾಸಿವೆ ಜೀರಿಗೆ ಹಾಕ್ಕೊಂಡನಿ ನೋಡ್ರಿ. ಅವೆಲ್ಲ ಚಟಪಟ ಅನ್ನಾಗ್ತಾವೆ. ಅದಕ್ಕೆ ಸ್ವಲ್ಪ ನಾನು ಕರಿಬೇವು ಸೊಪ್ಪನ್ನು ಹಾಕೊಳಕ್ತಾನೆ ರೀ. ಅದಕ್ಕೆ ಈರುಳ್ಳಿ ಹಾಕ್ಕೊಂಡನಿ. ಈರುಳ್ಳಿ ಸ್ವಲ್ಪ ಅದನ್ನ ಕುದಿಸ್ಬಾರ್ದ್ರಿ, ಇದನ್ನು ಬರೀ ಬಾಡಿಸ್ಬೇಕು. ಈರುಳ್ಳಿ ಎಣ್ಣೆಗನ ಫ್ರೈ ಮಾಡ್ಬೇಕು ರೀ. ನೋಡ್ರಿ ಎಣ್ಣೆ ಒಳಗೆ ಈರುಳ್ಳಿ ಫ್ರೈ ಮಾಡಾಕತ್ತಾನೆ ನಾನು. ಫ್ರೈ ಮಾಡಿ ಇದಕ್ಕೆ ಹಾಕೋಬೇಕಾಕತ್ರಿ. ನೋಡ್ರಿ ಈಗ ಕರಿಬೇವು ಕೊತ್ತಂಬರಿ ಈರುಳ್ಳಿ ಎಲ್ಲ ಎಣ್ಣೆ ಒಳಗೆ ನಮ್ಮ ಫ್ರೈ ಮಾಡೇನಿ ರೀ ಅದನ್ನು. ಈಗ ಈ ಒಗ್ಗರಣೆ ತೊಗೊಂಡು ಇದಕ್ಕೆ ಹಾಕೋಬೇಕಾಗ್ತತಿ ನೋಡ್ರಿ. ಇದು ಒಗ್ಗರಣೆ ಹಾಕೈತಿ. ಇದಕ್ಕೆ ಎಷ್ಟು ಮಸ್ತ್ ಆಗೈತಿ ಇದು. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ. ಹೆಲ್ದಿ ಫುಡ್ ರೀ ಇದು. ನೋಡ್ರಿ ಪೂರ್ತಿಯಾಗಿ ಈಗ ಕಡಲೆಕಾಳಿನ ಉಸುಳಿ ರೆಡಿ ಆಗೈತೆ ನೋಡ್ರಿ. ಮಸ್ತಾಗಿರ್ತೈತೆ ರೀ. ಈ ಒಗ್ಗರಣೆ ತೊಗೊಂಡು ಅದಕ್ಕೆ ಹಾಕಿಬಿಡ್ಬೇಕು ರೀ. ಇದನ್ನು ಹಾಕೊಳ್ಬೋದು ಬಿಡ್ಬೋದು, ಆಪ್ಷನ್ ರೀ ಇದು. ಇಷ್ಟನ್ನು ಮಾಡೋಕೆ ಬರ್ತೈತಿ, ಈರುಳ್ಳಿ ಹಾಕ್ಕೊಳಕ್ಕೂ ಬರ್ತೈತಿ. ಈಗ ನೋಡ್ರಿ ನಾನು ಇದಕ್ಕೆ ಈರುಳ್ಳಿ ಹಾಕ್ಕೊಳಕ್ತಾನೆ. ಇದನ್ನು ಯಾಕೆ ಹಂಗೆ ಬೇರೆ ಕಡೆ ಮಾಡ್ಕೊಂಡು ಅಂದ್ರೆ ಇದನ್ನು ಬರೀ ಎಣ್ಣೆಲಿ ಅಷ್ಟೇ ಇದು ಫ್ರೈ ಆಗ್ಬೇಕ್ರಿ. ಎಣ್ಣೆಗೆ ಫ್ರೈ ಆಗೋದ್ರಿಂದ ಟೇಸ್ಟ್ ಭಾಳ ಬರ್ತೈತೆ ರೀ. ಈಗ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರುವಂಥ ಒಂದು ಕಾಬೂಲಿ ಕಡಲೆಕಾಳಿನ ಉಸುಳಿಯನ್ನು ಮಾಡಿ ತೋರ್ಸೇನಿ ರೀ. ನೀವು ಮಾಡಿ ನೋಡಿರಿ, ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಸರ್ವ್ ಮಾಡೋದು ತೋರ್ಸಾಕತ್ತೇನೆ ನಾನು. ಈಗ ನೋಡ್ರಿ
ಕಡಲೆಕಾಳಿನ ಉಸುಳಿ ಈಗ ರೆಡಿ ಆಗೈತೆ. ಈಗ ನೋಡ್ರಿ ಫಸ್ಟ್ ಕ್ಲಾಸ್ ಆಗಿರೋಂಥ ಒಂದು ಒಗ್ಗರಣೆನೂ ಹಾಕೈತ್ರಿ ಮ್ಯಾಲೆ. ಇದು ಎಷ್ಟು ಚಂದ ಕಾಣಾಕ್ತೈತೆ ನೋಡ್ರಿ, ದಪ್ಪಂಗೆ ಇರ್ತಾವಲ್ರಿ ಇವು ಕಡಲೆಕಾಳು. ಒಂದೊಂದು ಕಡಲೆಕಾಳು ತಿಂದ್ರೆ ಅಷ್ಟು ಟೇಸ್ಟ್ ಆಗಿರ್ತಾವೆ ಒಂಥರ. ಈಗ ನೋಡ್ರಿ ಇದಕ್ಕೆ ಲಿಂಬೆ ರಸವನ್ನು ಹಿಂಡಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ ಇದಕ್ಕೆಲ್ಲ. ನೋಡ್ರಿ ಇಷ್ಟನ್ನು ಹಂಗನ್ನು ತಿನ್ಬೋದು ರೀ, ಇದನ್ನ ಸ್ನ್ಯಾಕ್ಸ್ ಗತೆ, ಮತ್ತು ಇದ್ರೊಳಗೆ ಚಪಾತಿ ರೊಟ್ಟಿ ಒಳಗೂ ತಿನ್ಬೋದು.